ಹರಿಹರದ ವೀರಶೈವ ಲಿಂಗಾಯತ ಪಂಚಮಶಾಲಿ ಪೀಠದ ಜಗದ್ಗುರುಗಳಾದಂತಹ ಶ್ರೀ ವಚನಾನಂದ ಸ್ವಾಮಿಗಳವರನ್ನ ಏನಾದರೂ ಮಾಡಿ ಜೈಲಿಗೆ ಹಾಕಿಸಲೇಬೇಕು, ಅವರನ್ನ ಮಠದಿಂದ ಓಡಿಸಲೇಬೇಕಂತಕ್ಕಂಥ ಒಂದು ಕುತಂತ್ರವನ್ನ, ತಂತ್ರವನ್ನ, ಷಡ್ಯಂತ್ರವನ್ನ ಮಾಡಿ ಅವ್ರ ಮೇಲೆ ಒಂದು ಪೋಕ್ಸೋ ಪ್ರಕರಣವನ್ನ ದಾಖಲು ಮಾಡಿಸ್ತಾರೆ. ಅದು ನಮಗೆ ಸ್ವಾಮೀಜಿಯವರಿಗೆ ಗೊತ್ತಾಗ್ತದೆ. ಹೀಗಾಗಿ ಪ್ರಕರಣ ದಾಖಲಾಗುವ ಪೂರ್ವದಲ್ಲಿ ವಚನಾನಂದ ಸ್ವಾಮಿಗಳ ಪರವಾಗಿ ದಾವಣಗೆರೆಯ ಪೋಕ್ಸೋ ವಿಶೇಷ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನನ್ನ ಕೋರಿ ಅರ್ಜಿಯನ್ನು ಸಲ್ಲಿಸಿದಾಗ ಮೊನ್ನೆ ವಿಶೇಷ ನ್ಯಾಯಾಲಯ ಅವರಿಗೆ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಿತ್ತು. ಇದಾದ ನಂತರ ಸದರಿ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದ ಆದೇಶವನ್ನು ಪ್ರಶ್ನಿಸಿ ಏನು ದೂರುದಾರರು ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಅರ್ಜಿಯನ್ನು ಸಲ್ಲಿಸಿ ನಿರೀಕ್ಷಣಾ ಜಾಮೀನು ರದ್ದುಪಡಿಸುವಂತೆ ಕೋರಿದ್ರು. ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯ ಕೆಲವೊಂದು ತಾಂತ್ರಿಕ ಕಾರಣಗಳನ್ನ ಆಧರಿಸಿ ದಾವಣಗೆರೆಯ ವಿಶೇಷ ಪೋಕ್ಸೋ ನ್ಯಾಯಾಲಯದ ನಿರೀಕ್ಷಣಾ ಜಾಮೀನು ಆದೇಶವನ್ನ ರದ್ದು ಮಾಡಿತ್ತು. ಇದೆಲ್ಲ ತಮಗೆ ಗೊತ್ತಿದೆ. ಅದರಂತೆ ಮೊನ್ನೆ ಕರ್ನಾಟಕ ಗೌರವಾನ್ವಿತ ಉಚ್ಚ ನ್ಯಾಯಾಲಯವು ಸ್ವಾಮೀಜಿಯವರ ನಿರೀಕ್ಷಣಾ ಜಾಮೀನನ್ನು ರದ್ದುಪಡಿಸುವುದರ ಜೊತೆಗೆ ನಮಗೆ ರೆಗ್ಯುಲರ್ ಬೇಲ್ ಅನ್ನ ತೆಗೆದುಕೊಳ್ಳಲಿಕ್ಕೆ 3 ವಾರಗಳ ಕಾಲಾವಕಾಶವನ್ನು ಕೂಡ ನೀಡಿತ್ತು. ಆ ಪ್ರಕಾರ ನಾವು ಪುನಃ ದಾವಣಗೆರೆಯ ಗೌರವಾನ್ವಿತ ವಿಶೇಷ ಪೋಕ್ಸೋ ನ್ಯಾಯಾಲಯದಲ್ಲಿ ರೆಗ್ಯುಲರ್ ಬೇಲಿಗಾಗಿ ಅರ್ಜಿಯನ್ನು ಸಲ್ಲಿಸಿಕೊಂಡಿದ್ದೆವು. ಅದರ ಬಗ್ಗೆ ಸುದೀರ್ಘವಾದಂತಹ ವಾದ ವಿವಾದಗಳು ಕೂಡ ಆಗಿದ್ದವು. ಇದರಲ್ಲಿ ಸರ್ಕಾರದ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ವಾದ ಮಂಡಿಸಿದ್ರು. ದೂರದಾರರ ಪರವಾಗಿ ಪ್ರತ್ಯೇಕ ವಕೀಲರನ್ನ ನೇಮಕ ಮಾಡಿ ಅವ್ರ ಮುಖಾಂತರ ವಾದವನ್ನು ಮಂಡಿಸಿದ್ರು. ಸ್ವಾಮೀಜಿಯರ ಪರವಾಗಿ ನಾವು ಕೂಡ ಸುದೀರ್ಘವಾದಂತ ವಾದವನ್ನ ಮಂಡಿಸಿದ್ವಿ. ಎಲ್ಲ ವಾದ ವಿವಾದವನ್ನ ಕೇಳಿದಂತಹ ಈ ಮಾನ್ಯ ನ್ಯಾಯಾಲಯ ಈ ದಿವಸ ಆದೇಶಕ್ಕೆ ನಿಗದಿಪಡಿಸಿತ್ತು. ಈ ದಿವಸ ನಮಗೆ ಖುಷಿಯಾಗಿದೆ. ಸತ್ಯಕ್ಕೆ, ನ್ಯಾಯಕ್ಕೆ, ಧರ್ಮಕ್ಕೆ ಜಯ ಸಿಕ್ಕಿದೆ. ವಚನಾನಂದ ಸ್ವಾಮಿಗಳವರಿಗೆ ರೆಗ್ಯುಲರ್ ಬೇಲ್ ಕೇಳಿ ಸಲ್ಲಿಸಿದಂತ ಅರ್ಜಿಯನ್ನ ಮಾನ್ಯ ನ್ಯಾಯಾಲಯ ಪುರಸ್ಕರಿಸಿ ಜಾಮೀನನ್ನ ಮಂಜೂರು ಮಾಡಿದೆ ಅಂತ ನಿಮ್ಗೆ ಹೇಳಿಕ್ ಬಯಸ್ತೇನೆ. ಕಂಡೀಷನ್ ಹಾಕಿದ್ದಾರೆ. ಜಾಮೀನು ಸೂಕ್ತ ಜಾಮೀನ್ದಾರ ಕೊಡಬೇಕು, ಸಾಕ್ಷಿದಾರಿಗೆ ಯಾವುದೇ ಬೆದರಿಕೆಯನ್ನು ಹಾಕಬಾರದು, ನ್ಯಾಯಾಲಯದಲ್ಲಿ ಪ್ರತಿ ಮುದ್ದತಿಗೆ ಹಾಜರಾಗಬೇಕು ಅಂತಕ್ಕಂಥ ಕೆಲವೊಂದು ನಿರ್ಬಂಧನೆಗಳನ್ನು ಕೂಡ ಹಾಕಿದ್ದಾರೆ. ಆ ಎಲ್ಲ ನಿರ್ಬಂಧನೆಗಳನ್ನ ಸ್ವಾಮೀಜಿಯವರು ಪಾಲಿಸಲಿಕ್ಕೆ ಬದ್ಧರಾಗಿದ್ದಾರೆ. ಈಗ ಜಿಲ್ಲೆ ಬಿಟ್ಟು ಹೋಗೋದಿಲ್ಲ, ಆ ತರ ಏನು ಕಂಡೀಷನ್ ಇಲ್ಲ. ಇನ್ನು ಸುದೀರ್ಘವಾಗಿ ನಾವು ಅದನ್ನ ನೋಡಿಲ್ಲ. ಆ ಆದೇಶವನ್ನು ನೋಡಿ ಬೇಕಾದ್ರೆ ನನ್ನ ಹೇಳ್ತೇವೆ. ನಾಳೆ ದಿವಸ ಸ್ವಾಮೀಜಿಯವರು ಈ ಮಾನ್ಯ ನ್ಯಾಯಾಲಯದ ಮುಂದೆ ಮಧ್ಯಾಹ್ನ 3 ಗಂಟೆಗೆ ಇದೇ ಸಮಯಕ್ಕೆ ಹಾಜರಾಗ್ತಾರೆ. ಸೂಕ್ತ ಜಾಮೀನ್ದಾರನ್ನು ಕೂಡ ನೀಡ್ತಾರೆ. ಆ ಎಲ್ಲ ಜಾಮೀನು ಪ್ರಕ್ರಿಯೆಗಳಿಗೆ ನಾಳೆ ಮಾನ್ಯ ನ್ಯಾಯಾಲಯದಲ್ಲಿ ಸ್ವಾಮೀಜಿಯವರು ಹಾಜರಿದ್ದು ಆ ಒಂದು ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸ್ತಾರೆ.